ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ನಮ್ಮ ನಿಡೋಣಿ ಗುರುಗಳು, ನಾನು ಅಣ್ಣ ಅಂತ ಕರಿತೀನಿ ಅವ್ರನ್ನ, ತುಂಬ ಲೈವ್ಗೆ ಬಂದು ಸಪೋರ್ಟ್ ಮಾಡ್ತಾರೆ. ಅವರು ಪರಿಚಯ ಆಗಿ ಸುಮಾರು 2 ವರ್ಷದ ಮೇಲೆ ಆಗಿದೆ ನಮಗೆ ಪರಿಚಯ ಆಗಿ. ಒಂದು ಲೈವಲ್ಲಿ ಹೀಗೆ ಪರಿಚಯ ಆಗಿದ್ದು, ಅಲ್ಲಿಂದ ಇಲ್ಲಿವರೆಗೂ ಕೂಡ ಅವರು ತುಂಬಾ ನಮಗೆ ಹೆಲ್ಪ್ ಮಾಡ್ಕೊಂಬಂದಿದ್ದಾರೆ. ಮೊದಲು ಕೂಡ ನನ್ನ ಚಾನಲ್ ಮಾನಿಟೈಸೇಷನ್ ಆನ್ ಆದಾಗ 1K ಸಬ್ಸ್ಕ್ರೈಬ್ ಆದಾಗ ಅವರದೇ ಚಾನಲ್ ಆ ರೀತಿ ಆಗಿದೆ ಅನ್ನೋಷ್ಟು ಖುಷಿ ಪಟ್ಟಿದ್ದರು. ಮತ್ತು ಅವಾಗೆಲ್ಲ ನನಗೆ ತಮ್ಲೈನ್ ಎಲ್ಲ ಮಾಡೋಕ್ಕೆ ಬರ್ತಿರಲಿಲ್ಲ. ಸ್ವಲ್ಪ ದಿನ ನನಗೆ ತಮ್ಲೈನ್ ಕೂಡ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಮಾಡಿ ನನಗೆ ಕಳಿಸಿದ್ದಾರೆ. ಅವರು ತುಂಬ ಖುಷಿ ಆಗ್ತಿತ್ತು. ಅವರ ಆ ರೀತಿ ನಮಗೆ ಸಪೋರ್ಟ್ ಮಾಡ್ತಿರೋದು ನೋಡಿ. ಮತ್ತು ನಾವು ಯಾವುದೇ ಕ್ವಶನ್ ಕೇಳಿದ್ರು ಇವರು ಜನರಲ್ಲಾಗಿ ಎಲ್ಲದಕ್ಕೂ ಆನ್ಸರ್ ಮಾಡ್ತಾರೆ. ಒಂದು ಚೂರು ಬೇಜಾರು ಮಾಡ್ಕೊಳ್ಳೋದಿಲ್ಲ. ಯೂಟ್ಯೂಬ್ ಬಗ್ಗೆ ಆಗಿರ್ಬೋದು, ಇಲ್ಲ ಹೊರಗಡೆ ಪ್ರಪಂಚದ ಬಗ್ಗೆ ಆಗಿರ್ಬೋದು, ಯಾವುದೇ ಬಗ್ಗೆ ಕೇಳಿದ್ರು ಕೂಡ ಇವರು ಆನ್ಸರ್ ಮಾಡ್ತಾರೆ. ಒಂದು ವಿಷಯಕ್ಕೂ ಕೂಡ ಒಂದು ಚೂರು ಕೋಪ ಮಾಡ್ಕೊಳ್ಳಲ್ಲ. ಅಷ್ಟು ಸಾಧಾರಣ ಮನುಷ್ಯ ಅಂತ ಹೇಳ್ಬೋದು. ನಿಜವಾಗ್ಲೂ ದೇವರಂಥ ಮನುಷ್ಯ. ನಮಗೆ ನಾವು ವಿಡಿಯೋ ಮಾಡಿ ಹಾಕಿರೋದ್ರಿಂದ ಅವರು ಕಮೆಂಟ್ ಮಾಡದೇ ಇರ್ಬೋದು, ಆದರೆ ಎಲ್ಲ ವಿಡಿಯೋನೂ ಅಬ್ಸರ್ವ್ ಮಾಡ್ತಾರೆ. ನನ್ನ ತಪ್ಪು ಸರಿ ಪ್ರತಿಯೊಂದನ್ನು ತಿದ್ದುತ್ತಾರೆ. ನಾವು ಯಾವ ರೀತಿ ವಿಡಿಯೋ ಮಾಡಿದ್ದೀವಿ, ಅದರಲ್ಲಿ ಏನು ತಪ್ಪಿದೆ, ಏನು ಸರಿ ಇದೆ, ಯಾವ ರೀತಿ ಹೋಗಬೇಕು ಅನ್ನೋದನ್ನೆಲ್ಲ ಪ್ರತಿಯೊಂದು ಕೂಡ ನನಗೆ ಇಲ್ಲಿವರೆಗೆ ಸಜೆಷನ್ ಕೊಟ್ಕೊಂಡು ಬಂದಿದ್ದಾರೆ. ನಿಜವಾಗ್ಲೂ ಇಂಥವ್ರನ್ನ ಪಡೆಯೋದಕ್ಕೆ ನಾವು ಪುಣ್ಯ ಮಾಡಿದ್ದೀವಿ ಅಂತಲೇ ಹೇಳ್ಬೋದು. ಒಂದು ಚೂರುವೆ ಗರ್ವ ಗಾಂಧರ್ವ ಅನ್ನೋದು ಏನೂ ಇಲ್ಲ. ಎಷ್ಟು ಸಾಧಾರಣ ಮನುಷ್ಯ ಅಂದರೆ ಅಷ್ಟು ಸಾಧಾರಣ ಮನುಷ್ಯ. ನಿಜವಾಗ್ಲೂ ನಮ್ಮಂಥವ್ರಿಗೆ ಸಿಕ್ಕಿರೋದೊಂದು ಪುಣ್ಯ ಇರುತ್ತೆ. ಯಾಕಂದರೆ ವೈಟಿಲಿ ಅವ್ರು ಬೆಳೆದ್ರೆ ಸಾಕು ಅನ್ನೋರು ಇರ್ತಾರೆ, ಆದರೆ ತಿಳುವಳಿಕೆ ಹೇಳ್ಕೊಡೋರು ಯಾರೂ ಇರೋದಿಲ್ಲ. ನಮ್ಮಂಥವ್ರು ನಾವೇನಾದ್ರು ತಪ್ಪು ಮಾಡಿದ್ದೀವಿ ಅಂದರೆ ನಮಗೆ ತಿಳಿಸೋರು ಇಂಥವ್ರು ಒಬ್ರು ಇದ್ದರೆ ನಾವು ಕೂಡ ಒಂದು ಸಾಧನೆ ಮಾಡ್ಬೋದು ಅನ್ನೋದು ಬೆಂಬಲ ಕೊಡ್ತಾರೆ ಇಂಥವ್ರು. ನಮಗೂ ಧೈರ್ಯ ಬರುತ್ತೆ. ಅವಾಗ ನಾನು ಈ ಚಾನಲ್ ಮಾಡೋದಕ್ಕೂ ಮುಂಚೆ ನನ್ನ ಚಾನಲ್ಲು ಮಾನಿಟೈಸೇಷನ್ ಆನ್ ಆಗಿರೋದು ಒಂದು ಚಾನಲ್ ಕಳ್ಕೊಂಡಿದ್ದೀನಿ. ಆ ಚಾನಲ್ ಕಳ್ಕೊಂಡೆ ಅಂತ ಹೇಳಿದಾಗ ಅಣ್ಣ ತುಂಬ ಬೇಜಾರಾದರು. ಮತ್ತು ಹೊಸ ಚಾನಲ್ ಓಪನ್ ಮಾಡಿದ್ದೀನಿ ಅಂದಾಗ ನನಗೆ ಧೈರ್ಯ ಕೊಟ್ಟರು. ಆಗುತ್ತೆ, ಈ ಚಾನಲ್ ಮಾಡಿ, ನಾವಿದ್ದೀವಿ ನಿಮ್ಮ ಜೊತೆ ಅಂತ ಹೇಳಿ ನನಗೆ ಧೈರ್ಯ ಕೊಟ್ಟಂಥ ವ್ಯಕ್ತಿ ಅಂತ ಹೇಳ್ಬೋದು. ಒಂದು ಚೂರು ಗರ್ವ ಗಾಂಧರ್ವ ಅನ್ನೋದು ಏನೂ ಇಲ್ಲ. ಎಷ್ಟು ಸಾಧಾರಣ ಮನುಷ್ಯ ಅಂದರೆ ಅಷ್ಟು ಸಾಧಾರಣ ಮನುಷ್ಯ. ನಿಜವಾಗ್ಲೂ ನಾವು ಪುಣ್ಯ ಮಾಡಿದ್ದೀವಿ ನಮ್ಮ ಯೂಟ್ಯೂಬಲ್ಲಿ ಇಂಥ ಒಬ್ಬ ಅಣ್ಣನ ಪಡೆಯೋಕ್ಕೆ, ಗುರುಗಳನ್ನ ಪಡೆಯೋಕ್ಕೆ ಅಂತಲೇ ಹೇಳ್ಬೋದು. ಪ್ರತಿಯೊಬ್ಬರು ಇವ್ರನ್ನ ಗುರುಗಳು ಅಂತಾರೆ. ನಾನು 2 ವರ್ಷದಿಂದ ಅಣ್ಣ ಅಂತಲೇ ಕರಿತಾ ಇದ್ದೀನಿ. ನಿಜವಾಗ್ಲೂ ನಮಗೆ ಪುಣ್ಯ ಅಂತ ಅನ್ಕೋತೀನಿ. ಯಾಕಂದರೆ ಅವ್ರಿಗೆ ಒಂದು ವೀಡಿಯೋಗೆ ಹೋಗಿ ಕಮೆಂಟ್ ಮಾಡಿ ಬನ್ನಿ, ಈ ಥರ ಏನೋ ಆಗಿದೆ ಅಂತ ಹೇಳಿ ಅವ್ರು ಅದಕ್ಕೆ ಸಜೆಷನ್ ಕೊಡ್ತಾರೆ. ನಿಜವಾಗ್ಲೂ ನನಗೆ ತುಂಬ ಖುಷಿಯಾಗುತ್ತೆ. ನಾನು ಹಾಗೆ ಏನಾದರೂ ಒಂದು ಚೂರು ಆ ಕಡೆ ಈ ಕಡೆ ಪ್ರಾಬ್ಲಮ್ ಆಗಿದರೆ ಹಾಗೆ ಅಣ್ಣನಿಗೆ ಒಂದು ಮಾತು ಹೇಳಿರ್ತೀನಿ, ಕಮೆಂಟ್ ಮಾಡಿರ್ತೀನಿ. ಅದಕ್ಕೆ ಅವರು ಟೈಮ್ ಆದಾಗ ಇಲ್ಲ ನೋಡಿದ ತಕ್ಷಣವೇ ನಮಗೆ ಆನ್ಸರ್ ಮಾಡ್ತಾರೆ. ಹೀಗಲ್ಲ ಹಾಗೆ ಹೋಗಬೇಕು ಅಂತ ಹೇಳಿ ನಮಗೆ ಪ್ರೋತ್ಸಾಹ ನೀಡ್ತಾರೆ, ಹುರಿದುಂಬಿಸ್ತಾರೆ. ನಿಮ್ಮ ಕೈಲಿ ಸಾಧ್ಯ ಆಗುತ್ತೆ, ಸಾಧನೆ ಇದು ಮಾಡಿ ಅಂತ ನಮಗೆ ಹುರಿದುಂಬಿಸ್ತಾರೆ. ಅದು ಆಗದಿರೋ ಕೆಲಸ ಆದರೆ ಇದು ಆಗೋದಿಲ್ಲ, ಇದು ಕೈ ಬಿಟ್ಬಿಡಿ ಅಂತ ಹೇಳ್ತಾರೆ. ಆಗೋ ಕೆಲಸ ಆದರೆ ಅವರು ಖಂಡಿತ ಈ ಕೆಲಸ ಆಗುತ್ತೆ, ನೀವು ಜಯಗೊಳಿಸ್ತೀರಾ, ಮಾಡ್ಬೋದು, ಮಾಡಿ ಅಂತ ಹೇಳಿ ನಮಗೆ ಧೈರ್ಯ ತುಂಬ್ತಾರೆ. ನಿಜವಾಗ್ಲೂ ನಾವು ಇಂಥವ್ರನ್ನ ಪಡೆಯೋದಕ್ಕೆ ಪುಣ್ಯ ಮಾಡಿದ್ದೀವಿ ಅಂತಲೇ ಹೇಳಬೇಕು. ಎಷ್ಟೋ ಜನ ನಾವು ಬೆಳೆದ್ರೆ ಸಾಕು ಇವತ್ತೊಂದು ದಿವಸದಲ್ಲಿ ಅನ್ನೋರು ಇರ್ತಾರೆ, ಆದರೆ ಇವ್ರು ಯಾವತ್ತೂ ನಮಗೆ ಮಾಡಿಲ್ಲ. ಇಲ್ಲಿವರೆಗೂ ಕೂಡ ನಮ್ಮನ್ನು ಹುರಿದುಂಬಿಸ್ಕೊಂಡೇ ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಇವಾಗಲೂ ಕೂಡ ಅಷ್ಟೇ, ಲೈವಿಗೆ ಬಂದರೂ ಅಷ್ಟೇ ಅವರು ನಾವೇನಾದ್ರು ಕ್ವಶನ್ ಕೇಳಲಿ ಅಂತಲೇ ಬರ್ತಾರೆ. ಕ್ವಶನ್ ಕೇಳಿದ್ರೆ ಆನ್ಸರ್ ಮಾಡ್ತಾರೆ. ಯೂಟ್ಯೂಬ್ ಬಗ್ಗೆ ಆಗಿರ್ಬೋದು, ಜನರಲ್ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದೂ ನಮಗೆ ಇನ್ಫಾರ್ಮೇಷನ್ ಕೊಡ್ತಾನೆ ಇರ್ತಾರೆ. ಯಾವಲ್ಲಿ ನಮಗೆ ತೊಂದರೆ ಆಗಿದೆ ಅನ್ನೋದು ಕೂಡ ಅವರು ಅರ್ಥ ಮಾಡ್ಕೋತಾರೆ. ಯಾವ ವಿಡಿಯೋದಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂತ ಕೂಡ ಅರ್ಥ ಮಾಡ್ಕೋತಾರೆ. ಅವ್ರು ಹೇಳ್ತಾರೆ, ನಾನು ಕಮೆಂಟ್ ಮಾಡದೇ ಇರ್ಬೋದು, ಆದರೆ ವಿಡಿಯೋ ನೋಡಿದ್ದೀನಿ, ಈ ವಿಡಿಯೋ ಹೀಗೇ ಇದೆ ಅಂತಲೇ ಅವರು ಹೇಳ್ತಾರೆ. ಹೌದು, ಅವ್ರು ಹೇಳೋ ಮಾತು ಅಷ್ಟು ಸತ್ಯವಾಗಿರುತ್ತೆ, ಅಷ್ಟೇ ಕಠಿಣವಾಗಿರುತ್ತೆ. ನಾವು ಕಠಿಣವಾಗಿದೆ ಅಂತಂದರೆ ಅವ್ರು ಹೇಳಿರೋ ಮಾತು ಅದ್ರ ಹಿಂದೆ ನಮ್ಮ ಗೆಲುವಿದೆ ಅಂತ, ಆ ಗೆಲುವು ಸಾಧನೆನ ಈ ರೀತಿ ತಗೊಂಡೋಗ್ಬೋದು ಅನ್ನೋದೊಂದನ್ನು ಮಾತನ್ನು ಅವರು ನಮಗೆ ಹುರಿದುಂಬಿಸ್ತಾರೆ. ನಿಜವಾಗ್ಲೂ ಇಂಥವ್ರನ್ನೆಲ್ಲ ಪಡೆಯೋದಕ್ಕೆ ನಾವು ಈ ಯೂಟ್ಯೂಬಲ್ಲಿ ಪುಣ್ಯ ಮಾಡಿದ್ದೀವಿ ಅಂತಲೇ ಹೇಳ್ಬೋದು. ಯಾಕಂದರೆ ಅವ್ರವ್ರದ್ದು ಚಾನಲ್ಲು ಮುಂದೆ ಬಂದರೆ ಸಾಕು ಅನ್ನೋ ಕಾಲದಲ್ಲಿ ನಮ್ಮಂಥವ್ರನ್ನ ಸಣ್ಣ ಯೂಟ್ಯೂಬರ್ನ ಕೂಡ ಇವರು ಪರಿಚಯ ಮಾಡಿ ಇವ್ರು ಸಾಧನೆ ಮಾಡ್ತಾರೆ ಮುಂದೆ ಒಂದು ದಿನ ಅಂತ ಹೇಳಿ ನಮ್ಮನ್ನು ಇಲ್ಲಿವರೆಗೂ ತರ್ತಾರಲ್ಲ, ನಿಜವಾಗ್ಲೂ ನಮಗೆ ದೇವ್ರು ಕೊಟ್ಟು ವರ ಅಂತಲೇ ಹೇಳ್ಬೋದು ಇಂಥವ್ರನ್ನೆಲ್ಲನೂ.
ಏನು ಯೂಟ್ಯೂಬ್ ಅಂದರೆ ಏನು ಅಂತಲೇ ಗೊತ್ತಿಲ್ಲದೇ ಇರೋ ದಿನಗಳಲ್ಲಿ ಸುಮ್ಮನೆ ಚಾನಲ್ ಓಪನ್ ಮಾಡ್ಕೊಂಡು ಬರ್ತೀವಿ. ನಮಗೆ 4,000 ವಾಚ್ ಅವರ್ ಕಂಪ್ಲೀಟ್ ಆಗಬೇಕು ಅಂತ ಗೊತ್ತಿರಲಿಲ್ಲ, 1,000 ಸಬ್ಸ್ಕ್ರೈಬ್ ಆಗಬೇಕು ಅಂತ ಗೊತ್ತಿರಲಿಲ್ಲ. ಹಾಗೆ ವಿಡಿಯೋ ಹಾಕಿದ್ರೆ ಅಮೌಂಟ್ ಬರುತ್ತೆ ಅಂತ ಹೇಳ್ಕೊಂಡು ಬಂದಂಥ ವ್ಯಕ್ತಿ ನಾನು. ವಿಡಿಯೋ ಮಾಡಿ ಹಾಕೋದಷ್ಟೇ ಅಲ್ವಾ, ಬರುತ್ತೆ ಅಂತ ಹೇಳ್ಕೊಂಡು ಬಂದಂಥ ವ್ಯಕ್ತಿಗಳು ನಾನು. ಬಂದ ಮೇಲೆ ನನಗೆ ಗೊತ್ತಾಗಿದ್ದು ನಾನು ಲೈವ್ ಮಾಡಬೇಕು, ವಿಡಿಯೋ ಹಾಕಬೇಕು, ಶಾರ್ಟ್ಸ್ ವಿಡಿಯೋ ಮಾಡಬೇಕು, ಈ ರೀತಿ ಇರಬೇಕು, ಆ ರೀತಿ ಇರಬೇಕು ಅಂತ ಹೇಳಿ ನನಗೆ ಇಲ್ಲಿ ಗಂಟ ತಂದಂಥ ವ್ಯಕ್ತಿ. ಏನೂ ಗೊತ್ತಿಲ್ಲದಿರೋ ಇದರಲ್ಲಿ 4,000 ಕಂಪ್ಲೀಟ್ ಮಾಡಬೇಕು ಈ ರೀತಿ ನನಗೆ ತಿಳಿಸ್ಕೊಟ್ಟಂಥ ವ್ಯಕ್ತಿ. ಮತ್ತು 1,000 ಸಬ್ಸ್ಕ್ರೈಬ್ ಆಗಬೇಕಾದ್ರೆ ತುಂಬಾ ಕಷ್ಟ. ಎಲ್ಲರ ಲೈವ್ಗೂ ಹೋಗ್ತೀವಿ, ಎಲ್ಲರ ಜೊತೆನೂ ಮಾತಾಡ್ತೀವಿ, ಸಪೋರ್ಟ್ ಮಾಡ್ತೀವಿ. ಆದರೆ ನಮ್ಗೆ ಯಾರೂ ಸಪೋರ್ಟ್ ಮಾಡ್ತಿರ್ಲಿಲ್ಲ ಅಂಥ ಟೈಮಲ್ಲೆಲ್ಲ ಬಂದು ನಮಗೆ ಇವರು ಮಾತಾಡಿ ಸಪೋರ್ಟ್ ಮಾಡಿದಂಥ ವ್ಯಕ್ತಿ ಅಂತಲೇ ಹೇಳ್ಬೋದು. ಇವರಾಗಿರ್ಬೋದು, ಶಂಕರಣ್ಣ ಆಗಿರ್ಬೋದು, ಬಂದರೆ ಮಾತಾಡಿಕೊಂಡು 1 ಅವರ್ ಕಂಪ್ಲೀಟ್ ಮಾಡಿಕೊಡೋರು ನಮಗೆ. ನಿಜವಾಗ್ಲೂ ಇಂಥ ವ್ಯಕ್ತಿಗಳನ್ನ ಪಡೆಯೋದಕ್ಕೆ ನಾವು ಪುಣ್ಯ ಮಾಡಿದ್ದೀವಿ ಅಂತಲೇ ಹೇಳ್ಬೋದು. ಇವ್ರ ಚಾನಲ್ ನೇಮ್ ನೋಡಿ, ನಿಡೋಣಿ ಸರ್ದು ಇಲ್ಲಿ ಹಾಕಿದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಇವ್ರ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ. ನಿಮಗೂ ಅವರ ಅನಿಸಿಕೆ ಅಭಿಪ್ರಾಯನ ಅಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮಗೂ ಕೂಡ ಹೆಲ್ಪ್ ಆಗುತ್ತೆ. ನಿಮಗೂ ಏನಾದರೂ ಸಜೆಷನ್ ಬೇಕಾದರೆ ಅಣ್ಣ ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ಒಡ ಹುಟ್ಟಿದ ಅಣ್ಣ ಇದ್ದಿದ್ರು ಕೂಡ ನನಗೆ ಇಷ್ಟು ಸಪೋರ್ಟ್ ಮಾಡ್ತಿದ್ರು, ಅಷ್ಟೇ ಸಪೋರ್ಟ್ ಮಾಡ್ತಾರೆ ಇವರು ಕೂಡ. ಯೂಟ್ಯೂಬಲ್ಲಿ ಆಗಿರ್ಬೋದು, ಹಾಗೆ ಜನರಲ್ ಆಗಿರ್ಬೋದು, ನಾವು ಯಾವುದೇ ಒಂದು ಮಾತು ಕೇಳಿದ್ರು ಕೂಡ ಅವರು ಅದಕ್ಕೆ ಸಜೆಷನ್ ಕೊಡ್ತಾರೆ. ಮತ್ತು ನನ್ನ ಈ ಚಾನಲ್ ಸಕ್ಸಸ್ ಆಗೋಕ್ಕೂ ಕೂಡ ಹಿಂದೆ ಆಗುತ್ತೆ ಅಂತ ಹುರಿದುಂಬಿಸಿ ನಾನು ಇಲ್ಲಿ ಗಂಟ ತಂದಂಥ ವ್ಯಕ್ತಿ ಅಂತಲೇ ಹೇಳ್ಬೋದು. ಇವ್ರಿಗೆ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ. ಯಾಕಂದರೆ ನಾನು ಕೈ ಬಿಡ್ತೀನಿ, ನನ್ನ ಕೈಲಿ ಆಗಲ್ಲ ಅನ್ನೋ ಟೈಮಲ್ಲೆಲ್ಲ ಇಲ್ಲ ಆಗುತ್ತೆ ಮಾಡಿ ಸಿಸ್ಟರ್, ನೀವು ಫ್ರೀ ಆದಾಗ ಮಾಡಿ ಸಿಸ್ಟರ್, ವಾರಕ್ಕೊಂದು 3 ವೀಡಿಯೋ ಹಾಕಿ ಅಂತ ಹೇಳಿ ನನಗೆ ಹುರಿದುಂಬಿಸಿ ಇಲ್ಲಿ ಗಂಟ ಮಾನಿಟೈಸೇಷನ್ ಆಗೋ ಗಂಟ ತಂದು ಕೊಟ್ಟಿದ್ದಾರೆ. ಮತ್ತು ಇವಾಗಲೂ ಕೂಡ ಅಷ್ಟೇ, ಕಂಪ್ಲೀಟ್ ಆಗುತ್ತೆ, $1 ಕಂಪ್ಲೀಟ್ ಆಗುತ್ತೆ, ಮಾಡಿ ನಿಮ್ಮ ಕೈಲಿ ಆಗುತ್ತೆ ಸಾಧನೆ ಅನ್ನೋದು. ಮಾತಾಡ್ತೀರಾ ನೀವು, ಆಗಲ್ಲ ಅಂತ ಯಾವತ್ತೂ ಅಂದ್ಕೋಬೇಡಿ. ನಿಮ್ಮ ಕೈಲಿ ಆಗುತ್ತೆ ಈ ಸಾಧನೆ ಅಂತ ನನಗೆ ಹುರಿದುಂಬಿಸ್ತಿರೋ ಅಂಥ ವ್ಯಕ್ತಿ ಇವರು. ನಿಜವಾಗ್ಲೂ ಇಂಥವ್ರು ಒಂದಿಬ್ಬರಿದ್ದರೆ ನಮ್ಮಂಥವ್ರು ಸಣ್ಣ ಯೂಟ್ಯೂಬರು ಕೈಲಾಗಲ್ಲ ಅಂತ ಬಿಡೋರು ಕೂಡ ನಾವು ಮೇಲೆ ಬರ್ಬೋದು ಅನ್ನೋನ ತಿಳಿಸ್ಕೊಡ್ತಿದ್ದಾರೆ. ನಿಜವಾಗ್ಲೂ ಇಂಥವ್ರನ್ನೆಲ್ಲ ಪಡೆಯೋದಕ್ಕೆ ನಾವು ಯೂಟ್ಯೂಬಲ್ಲಿ ಪುಣ್ಯ ಮಾಡಿದ್ದೀವಿ ಅಂತಲೇ ಹೇಳ್ತಾ ಇದ್ದೀನಿ. ಇವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಇವ್ರ ಕುಟುಂಬ ಯಾವಾಗಲೂ ತಣ್ಣಗಿರಲಿ. ರಾಘವೇಂದ್ರ ಸ್ವಾಮಿ ಅಣ್ಣನಿಗೆ ಆಯಸ್ಸು, ಆರೋಗ್ಯ, ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತೀನಿ. ಅವರು ಆರೋಗ್ಯವಾಗಿದ್ದರೆ, ಆಯಸ್ಸು ಆರೋಗ್ಯವಾಗಿದ್ದರೆ ನಮ್ಮಂಥ ಸಣ್ಣ ಯೂಟ್ಯೂಬರ್ಗಳಿಗೆ ಬಂದು ಸಪೋರ್ಟ್ ಮಾಡಿ ಅವರು ಹುರಿದುಂಬಿಸಿ ನೋಡ್ಕೋತಾರೆ ಅಂತ ಹೇಳ್ತಾ ನಾನು ಅವ್ರು ಯಾವಾಗಲೂ ಖುಷಿಯಾಗಿರಲಿ, ಅವ್ರ ಮನೆ ತಣ್ಣಗಿರಲಿ ಅಂತ ಹಾರೈಸ್ತೀನಿ. ಹಾಗೆ ದೇವರಲ್ಲೂ ಕೂಡ ಕೇಳ್ಕೊತೀನಿ. ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದರೆ ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಹಾಗೆ ಕೂಡ ವಿಡಿಯೋದಲ್ಲಿ ಏನಾದ್ರು ತಪ್ಪಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಮುಂದಿನ ವಿಡಿಯೋಗಳಲ್ಲಿ ಅದನ್ನು ತಿದ್ಕೊಡ್ತೀನಿ. ನಾನು ಒಂದು ಅವಕಾಶ ಕೊಡಿ, ನಾವೇನೇ ತಪ್ಪು ಮಾಡಿದರೂ ಕೂಡ ಹೀಗಲ್ಲ ಹಾಗೆ ಅಂತ ಹೇಳಿ ಕಮೆಂಟ್ ಮಾಡಿ. ನಾವು ಯಾವುದೋ ಆ ಥರ ನಮ್ಮ ಮನಸ್ಸಿಗೆ ತೊಗೊಳ್ಳೋದಿಲ್ಲ, ಈ ಥರ ಮಾಡಿದ್ದಾರೆ ಅಂತ. ಅದು ಒಂದು ಒಳ್ಳೆಯ ಉದ್ದೇಶ ಇರುತ್ತೆ, ಅದು ನಾವು ಸರಿ ಇಲ್ಲ, ಅದು ನಾವು ಮುಂದೆ ವೀಡಿಯೋದಲ್ಲಿ ತಿಳ್ಕೊಬೇಕು ಅನ್ನೋದು ನಮಗೂ ಒಂದು ಚಾನ್ಸ್ ಕೊಡಿ ಅಂತ ಕೇಳ್ತಾ ಇಲ್ಲಿಗೆ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಹಾಗೆ ವಿಡಿಯೋ ನೋಡ್ತಾ ಇದ್ದೀರಾ, ಯಾರು ಲೈಕ್ ಮಾಡ್ತಾ ಇಲ್ಲ, ಪ್ಲೀಸ್ ಒಂದು ಲೈಕ್, ಒಂದು ಕಮೆಂಟ್ಸ್ ಮಾಡಿ ನಮ್ಮ ಮುಂದಿನ ವಿಡಿಯೋಗೂ ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ ಅಂತ ಹೇಳ್ತಾ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್, ಥ್ಯಾಂಕ್ ಯು. ಇವತ್ತಿನ ವಿಷಯ ಬಂದು ಏನಪ್ಪ ಅಂದರೆ, ನಿಮ್ಮೆಲ್ಲರಿಗೂ ತಮ್ಮಲೇ ನೋಡಿ ಆಲ್ರೆಡಿ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ ನಾನು.